ಶಾಲೆಯ ಸ್ಕೀಮ್ಸ್ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಅವರೇ ಹಾಗೂ ಸದ್ಗುರು ಸೋಪ್ ಮಾಲೀಕರಾಗಿರ್ತಕ್ಕಂಥ ಸ್ವಾತಿ ಪ್ರದೀಪ್ ಸರ್ ಅವರೇ, ಪಿಡಿಒ ಕುಮಾರ್ ಸರ್ ಅವರೇ, ಮೌನೇಶ್ ಸರ್ ಅವರೇ, CRP ರಾಜೇಂದ್ರ ಸರ್ ಅವರೇ ಹಾಗೂ ತಿಪ್ಪೇಶ್ ಗ್ರಾಮ ಪಂಚಾಯತ್ ಸದಸ್ಯರೇ, ಚಂದಪ್ಪ ಗುಡಿಗೌಡು ಶ್ರೀರಂಗಪುರ ಹಾಗೂ ಇನ್ನಿತರ ಎಲ್ಲ ವೇದಿಕೆ ನಿಂತಕ್ಕಂಥ ಗಣ್ಯಾತಿ ಗಣ್ಯರೇ, ಈ ದಿನ ನಾವು ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಎಲ್ಲ ಪ್ರಜೆಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ವೈಜ್ಞಾನಿಕ ಅರಿವನ್ನ ಮೂಡಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ಮೂಢನಂಬಿಕೆಗಳಿಂದ ದೂರ ಇದ್ದು ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ನಮ್ಮ ಅಂತಾರಾಷ್ಟ್ರೀಯ ದಿನಾಚರಣೆಯ ಪ್ರಮುಖ ಧ್ಯೇಯ ಆಗಿರುತ್ತೆ. ಈ ದಿನವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಶ್ರೇಷ್ಠ ವಿಜ್ಞಾನಿಯಾಗಿರ್ತಕ್ಕಂಥ ಸರ್ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪಾರಿತೋಷಕ ಸಂದ ದಿನ ಆಗಿರುತ್ತೆ. ಅವರು ರಾಮನ್ ಎಫೆಕ್ಟ್ ಅಂತ ಒಂದು ಸಿದ್ಧಾಂತವನ್ನ ಮಂಡಿಸ್ತಾರೆ. ಅದೇನಂತಂದ್ರೆ ಹಿಂದೆಲ್ಲ ಭೂಮಿ ಆಕಾಶ ಯಾಕೆ ನೀಲಿಯಾಗಿ ಕಾಣಿಸುತ್ತೆ ಅಂತಂದ್ರೆ ಭೂಮಿ ಮೇಲೆ ಮುಕ್ಕಾಲು ಭಾಗ ನೀರಿದೆ, ಅದು ರಿಫ್ಲೆಕ್ಟ್ ಆಗಿ ಅದು ನೀಲಿಯಾಗಿ ಕಾಣಿಸುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆದ್ರೆ ರಾಮನ್ ಅವರು ಬೆಳಕಿನ ಪರಿಣಾಮ ಅದರ ಬಗ್ಗೆ ಅವರು ಪ್ರಯೋಗಗಳನ್ನ ನಡೆಸಿ ಅದರ ಬಗ್ಗೆ ಒಂದು ಥಿಯರಿಯನ್ನು ಮಂಡಿಸ್ತಾರೆ. ಏನಂತ ಹೇಳಿದ್ರೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿದ್ದಾವೆ. ಅದು ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿರೋದ್ರಲ್ಲಿ ಕೆಂಪು ಅತಿ ಕಡಿಮೆ ಚದುರುವಿಕೆ ಗುಣವನ್ನು ಹೊಂದಿದ್ರೆ ನೀಲಿ ಹೆಚ್ಚು ಚದುರುವಿಕೆ ಗುಣವನ್ನು ಹೊಂದಿರ್ತದೆ ಅಂತ. ಹಂಗಾಗಿ ನಾವು ಸೂರ್ಯೋದಯ ಸಮಯದಲ್ಲಿ ನಾವು ಆಕಾಶ ನೀಲಿ ಆಗಿರೋದನ್ನ ಕಾಣ್ತೀವಿ. ಯಾಕೆಂದ್ರೆ ಕೆಂಪು ಬಣ್ಣ ಅಲ್ಲೇನೆ ಅದು ಕಡಿಮೆ ಚದುರುವಿಕೆಯನ್ನು ಒಂದರಿಂದ ಆ ತರ ಆಗುತ್ತೆ. ಅದೇ ತರ ನೀಲಿ ಹೆಚ್ಚು ಚದುರುವಿಕೆಯನ್ನು ಹೊಂದಿರೋದ್ರಿಂದ ಅದರ ಪರಿಣಾಮವಾಗಿ ಆಕಾಶ ನೀಲಿಯಾಗಿ ಕಾಣುತ್ತೆ ಅನ್ನೋದನ್ನ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಅದಕ್ಕೆ ಅವರಿಗೆ ಪ್ರಪಂಚದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಆಗಿರ್ತಕ್ಕಂಥ ನೊಬೆಲ್ ಪಾರಿತೋಷಕ ಸಲ್ಲುತ್ತೆ. ಆ ದಿನ ಫೆಬ್ರವರಿ 21ನೇ ತಾರೀಕಾಗಿದೆ. ಆ ದಿನ ನಾವು ಅಂತಾರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಹಂಗಾಗಿ ಎಲ್ಲ ಮಕ್ಕಳು ಕೂಡ ನಮ್ಮಲ್ಲಿ ಎಲ್ರಿಗೂ ಕೂಡ ಈ ದಿನ ನಾವು ವೈಜ್ಞಾನಿಕ ಮನೋಭಾವನೆ ಮೂಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯೋಗ ಮಾಡಬೇಕು ಅಂತೇಳಿ 1ನೇ ಕ್ಲಾಸ್ ಮಗುವಿಂದ ಕೂಡ 7ನೇ ಕ್ಲಾಸ್ ತನಕ ಎಲ್ಲ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದಾರೆ. ಒಬ್ಬರು ನೋಡೊಬ್ರು ನಾನು ಮಾಡ್ತೀನಿ ಅಂತ ಉತ್ಸುಕತೆಯನ್ನು ವ್ಯಕ್ತಪಡಿಸಿ ತುಂಬಾ ಚೆನ್ನಾಗಿ ಸಣ್ಣ ಪ್ರಯೋಗಗಳನ್ನ ಮಾಡ್ಕೊಂಡು ನಿಮ್ ಗಣ್ಯರಿಗೆ ತೋರಿಸಬೇಕು ಅಂತ ಸಿದ್ಧರಾಗಿದ್ದಾರೆ. ಎಲ್ಲರೂ ಕೂಡ ನಮ್ಮ ಮಕ್ಕಳ ಪ್ರಯೋಗಗಳನ್ನು ವೀಕ್ಷಿಸಿ ಅವರ ಆಸಕ್ತಿಗೆ ವಿಜೃಂಭಿಸಬೇಕು ಅಂತ ಹೇಳಿ ತಮ್ಮೆಲ್ಲ ಗಣ್ಯರಲ್ಲಿ ಹೊರಗೆ